ನಮಸ್ತೆ, ನಾನು ಡಾಕ್ಟರ್ ಸ್ವಾತಿ ಆನಂದ್ ವೈವಿ ಅಂತ ಹೋಮಿಯೋಪತಿ ತಜ್ಞೆ. ಕಳೆದ 17 ವರ್ಷಗಳಿಂದ ಮೌಂಟ್ ಪ್ಲೆಸೆಂಟ್ ಹೋಮಿಯೋಪತಿ ಆ್ಯಂಡ್ ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ ಜಯನಗರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ಇಂಡಿವಿಜುವಲೈಸೇಷನ್ ಮಾಡಿದ ಮೇಲೆ ನಾವು ಹೇಗೆ ಆ ವ್ಯಕ್ತಿಗೆ ಔಷಧಿಯನ್ನು ಕೊಡ್ತೇವೆ, ಅದಕ್ಕೆ ಮುಂಚೆ ನಾವು ಯಾವ ರೀತಿ ಔಷಧಿಗಳನ್ನು ಸೆಲೆಕ್ಟ್ ಮಾಡ್ತೇವೆ ಅಂತ ನೋಡ್ಕೊಳ್ಳೋಣ. ಈಗ ಮಕ್ಕಳ ಬಗ್ಗೆ ತಾಯಂದ್ರೆ ಹೇಳ್ತಾರೆ, ಡಾಕ್ಟ್ರೇ ನನ್ನ ಮಕ್ಕಳು ಟ್ವಿನ್ಸು, ಆದರೆ ಒಬ್ಬ ಯಾರ ಜೊತೆನೂ ಮಾತಾಡಲ್ಲ, ಇನ್ನೊಬ್ಬ ಎಲ್ಲರ ಮುಂದೆನೂ ಚೆನ್ನಾಗಿ ಮಾತಾಡ್ತಾನೆ, ಇನ್ನೊಬ್ಬನಿಗೆ ಶೀತ ಅಂದರೆ ಸರಿ ಹೋಗುತ್ತೆ, ಇನ್ನೊಬ್ಬನಿಗೆ ಫ್ಯಾನ್ ಹಾಕಿದ್ರೆ ಆಗೋದೇ ಇಲ್ಲ, ಒಬ್ಬ ಫ್ಯಾನ್ ಹಾಕ್ಕೊಳ್ದಿರ ಮಲ್ಕೊಳ್ಳಲ್ಲ, ಇನ್ನೊಬ್ಬನಿಗೆ ಹೊದಿಸದೇ ಇದ್ದರೆ ಅವನಿಗೆ ನಿದ್ದೆ ಬರಲ್ಲ. ದಿಸ್ ಈಸ್ ಕಾಲ್ಡ್ ಇಂಡಿವಿಜುವಲೈಸೇಷನ್. ಈ ರೀತಿಯಾದ ಆಧಾರವಾಗಿ ನಾವು ಇಟ್ಕೊಂಡು ಔಷಧಿನ ಸೆಲೆಕ್ಟ್ ಮಾಡ್ತೇವೆ. ಈ ಥರ ಸೆಲೆಕ್ಟ್ ಮಾಡಿದ ಔಷಧಿನ ನಾವು ಪ್ರಯೋಗ ಮಾಡಿದಾಗ ಅವ್ರಿಗೆ ಆಮೂಲಾಗ್ರವಾಗಿ ಅವರ ರೋಗ ಲಕ್ಷಣಗಳು ಸಂಪೂರ್ಣವಾಗಿ ಸರಿ ಹೋಗುತ್ತೆ. ಸೊ ಹಾಗಾಗಿ ಹೋಮಿಯೋಪತಿನಲ್ಲಿ ಒಂದೇ ಔಷಧಿ ಎಲ್ಲ ಕಾಯಿಲೆಗಳಿಗೂ ಇಲ್ಲ, ಆದರೆ ಎಲ್ಲ ಕಾಯಿಲೆಗಳಿಗೂ ಒಂದು ಔಷಧಿ ಇರ್ಬೋದು. ಸೊ ಹೀಗೆ ನಾವು ಹೋಮಿಯೋಪತಿ ಔಷಧಿಗಳನ್ನು ಈ ಪ್ರತ್ಯೇಕ ಹೆಲ್ದಿ ಇಂಡಿವಿಜುವಲ್ಸ್ ಮೇಲೆ ಪ್ರಯೋಗ ಮಾಡಿ ಅವರ ಮಾನಸಿಕ ರೀತಿ ನೀತಿ, ಅವರ ಆರ್ಗನ್ನಲ್ಲಿ ಚೇಂಜ್ ಆಗಿದ್ದಾಗಲಿ, ಅಥವಾ ಅವ್ರಿಗೆ ಏನು ತೊಂದರೆ ಆಯಿತು ಅಥವಾ ಒಳ್ಳೇದಾಯಿತು, ಅವ್ರಿಗೆ ಮನಸ್ಥಿತಿ ಏನು ಅನ್ನಿಸ್ತು, ಅದನ್ನು ನಾವೆಲ್ಲ ನೋಡ್ಕೊಂಡಿದ್ದೀವಿ. ನಾವು ಈ ಹೋಮಿಯೋಪತಿ ಔಷಧಿಗಳನ್ನು ಟ್ರಯಲ್ ಮಾಡಿರೋದು ಈ ರ್ಯಾಬಿಟ್ಸು, ಗಿನಿಪಿಕ್ಸು, ಮಂಕೀಸ್ ಮೇಲಲ್ಲ, ಆದರೆ ನಾವು ಹೆಲ್ದಿ ಇಂಡಿವಿಜುವಲ್ಸ್ನಲ್ಲಿ ಈ ಹೋಮಿಯೋಪತಿ ಔಷಧಿಗಳನ್ನು ಕೊಟ್ಟು, ಅಂದರೆ ಸಣ್ಣ ಪ್ರಮಾಣದಲ್ಲಿ ಕೊಟ್ಟಿರ್ತಾರೆ, ಆ ರೀತಿ ಕೊಟ್ಟು ಅವರಿಂದ ಬಂದಿರುವಂಥ ಗುಣಲಕ್ಷಣಗಳನ್ನು ತಗೊಂಡು ಆ ಪ್ರೂವಿಂಗ್ ಅಂತ ಹೇಳ್ತೀವಿ ಅದರ ಆಧಾರಿತವಾಗಿ ನಾವು ಈ ದಿನ ಬಂದಿರುವಂಥ ವ್ಯಕ್ತಿಗೆ ಏನು ರೋಗ ಲಕ್ಷಣಗಳಿದ್ದಾವೋ ಅದನ್ನು ಅಲ್ಲಿಗೆ ಮ್ಯಾಚ್ ಮಾಡಿ ಕೊಡೋದ್ರಿಂದ ಅವರ ರೀತಿ ನೀತಿ ಎಲ್ಲವುದನ್ನು ಎಷ್ಟೋ ಮಟ್ಟಿಗೆ ಸುಧಾರಿಸುತ್ತೆ. ನಮ್ಮ ಹತ್ರ ಏನು ಹೇಳ್ತಾರೆ ಅಂದರೆ, ಡಾಕ್ಟ್ರೇ ನಾನು ಎಷ್ಟೋ ಹೇಳಿದೆ ಬುದ್ಧಿ, ಏನೂ ಆಗಲಿಲ್ಲ, ನೀವು ಒಂದು ಮಾತು ಹೇಳಿದ್ರಲ್ಲ ಡಾಕ್ಟ್ರೇ ಸರಿ ಹೋಗ್ಬಿಡ್ತು. ನೀವು ಹೇಳಿದಾಗಲೇ ಕೇಳಲಿಲ್ಲ, ನಾನು ಹೇಳಿದಾಗೆ ಕೇಳ್ತಾರ ಅವರು? ಖಂಡಿತ ಇಲ್ಲ. ಏನು ಅಂದರೆ ಹೋಮಿಯೋಪತಿ ಔಷಧಿಗಳು ಅಷ್ಟರ ಮಟ್ಟಿಗೆ ವರ್ಕ್ ಆಗಿರುತ್ತೆ ಒಳಗಡೆ ಹೋಗಿ, ಹಾಗಾಗಿ ಅವ್ರಿಗೆ ಸರಿ ಹೋಗಿರುತ್ತೆ. ಸೊ ಹೀಗೆ ಹೇಳ್ತಾ, ಮತ್ತು ಮಾನಸಿಕ ಒತ್ತಡಗಳಿಗೆ ಮತ್ತು ಖಿನ್ನತೆಗಳಿಗೆ ಹೋಮಿಯೋಪತಿನಲ್ಲಿ ಯಾವ ರೀತಿ ನಾವು ಔಷಧಿನ ಕೊಟ್ಟು ಸರಿ ಮಾಡ್ತೇವೆ ಅನ್ನುವಂಥದ್ದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸೋಣ.